ಎಲ್ಲರಿಗೂ ನಮಸ್ಕಾರಗಳು. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ಕಾಲಾವಧಿಯಲ್ಲಿ ನಾವು ವೃಕ್ಷ ಸಾಕ್ಷಿ ಅನ್ನುವಂಥ ಗದ್ಯವನ್ನು ಅಧ್ಯಯನ ಮಾಡಿದ್ದೀವಿ. ಈ ದಿನ ಲಂಡನ್ ನಗರ ಅನ್ನುವಂತಹ ವಿಕ್ರು ಗೋಕಾಕ್ ಅವರು ಬರೆದಂತಹ ಒಂದು ಪ್ರವಾಸ ಕಥನವನ್ನು ನಾವು ಈ ದಿನ ಅಧ್ಯಯನ ಮಾಡ್ತಾ ಹೋಗೋಣ. ಹಾಗಾದರೆ ಪ್ರವಾಸ ಕಥನದ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನ ನಮ್ಗೆ ಗೊತ್ತಿರಬೇಕಲ್ಲ. ಹಾಗಾದ್ರೆ ಪ್ರವಾಸ ಕಥನ ಅಂದ್ರೆ ಏನು ಗೊತ್ತಿರಬೇಕಲ್ಲ ಮಕ್ಕಳೇ. ಹಾಗಾದ್ರೆ ಸಂಕ್ಷಿಪ್ತವಾಗಿ ಪ್ರವಾಸ ಕಥನದ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಆಧುನಿಕ ಸಾಹಿತ್ಯ ಪ್ರಕಾರಗಳಲ್ಲಿ ಬಹಳ ರೀತಿಯಾಗಿರುವಂತಹ ಪ್ರಕಾರಗಳು ಬರ್ತಾವೆ. ಗದ್ಯ ಬರ್ತದೆ, ಪದ್ಯ ಬರ್ತದೆ, ಕಾದಂಬರಿ ಬರ್ತದೆ, ಸಣ್ಣ ಕಥೆ ಬರ್ತದೆ, ಕವನ ಸಂಕಲನಗಳು ಬರ್ತವೆ. ಹೀಗೆ ಅನೇಕ ರೀತಿಯಾದಂತಹ ಪ್ರಕಾರಗಳು ಬಂದು ಹೋಗ್ತಾವೆ. ಅದರಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಬಹಳ ಪ್ರಚಾರದಲ್ಲಿ, ಬಹಳ ಪ್ರಸ್ತುತದಲ್ಲಿ ಇರುವಂಥದ್ದಪ್ಪ ಅಂದರೆ ಪ್ರವಾಸ ಕಥನ ಅನ್ನುವಂಥದ್ದು. ಪ್ರವಾಸ ಕಥನ, ಹಾಗಾದ್ರೆ ಪ್ರವಾಸ ಕಥನ ಅಂದ್ರೆ ಏನಪ್ಪಾ? ವ್ಯಕ್ತಿಯೊಬ್ಬ ಪ್ರವಾಸದ ಸಮಯದಲ್ಲಿ ಕೇಳಿದ, ನೋಡಿದ, ಅನುಭವಿಸಿದ ಅಂಶಗಳನ್ನ ಅಥವಾ ಭಾವನೆಗಳನ್ನ ಸುಂದರವಾಗಿ ಬರವಣಿಗೆಯ ಮೂಲಕ ಅಭಿವ್ಯಕ್ತಪಡಿಸುವುದಕ್ಕೆ ನಾವು ಪ್ರವಾಸ ಕಥನ ಅಂತ ಕರಿತೀವಿ. ಇದನ್ನ ಬರೀ ನೋಡ್ರಿ ವಿದ್ಯಾರ್ಥಿಗಳೇ, ಪ್ರವಾಸ ಕಥನ ಅಂದ್ರೆ ನೀವು ಒಂದು ಪಾಯಿಂಟ್ ಸೆಟ್ ಬರ್ಕೋಬೇಕು. ಪ್ರವಾಸ ಕಥನ ಅಂದ್ರೆ ಏನಪ್ಪಾ? ವ್ಯಕ್ತಿಯೋರ್ವ ಪ್ರವಾಸದ ಸಂದರ್ಭದಲ್ಲಿ ಕೇಳಿದ, ನೋಡಿದ, ಅನುಭವಿಸಿದ ಅಂಶಗಳನ್ನ ಸುಂದರವಾಗಿ ಬರಹದ ರೂಪದಲ್ಲಿ ದಾಖಲಿಸುವುದೇ ಪ್ರವಾಸ ಕಥನ ಅಂತ ಬರಿಬೇಕು. ಪ್ರವಾಸಕ್ಕೆ ಹೋಗಿರ್ತಾನ ವ್ಯಕ್ತಿ, ಪ್ರವಾಸದ ಸಂದರ್ಭದಲ್ಲಿ ನೋಡ್ತಾನೆ, ಸ್ವತಃ ತಾನೇ ಅನುಭವಿಸ್ತಾನೆ, ಅನುಭವಕ್ಕೆ ಬರ್ತದೆ. ಮತ್ತೆ ಬೇರೆಯವರ ಬಾಯಿಯಿಂದ ಅದಕ್ಕೆ ಸಂಬಂಧಪಟ್ಟಂತ ಇತಿಹಾಸವನ್ನ ಕಲೆ ಹಾಕ್ತಾನ. ಹೀಗೆ ಕೇಳಿದ, ನೋಡಿದ, ಅನುಭವಿಸಿದ ಅಂಶಗಳನ್ನ ಬರಿತಾ ಹೋಗ್ತಾನೆ ಪ್ರವಾಸದ ಕಥನದ ಮೂಲಕವಾಗಿ. ಒಂದು ಗಾದೆ ಮಾತಿದೆ, ದೇಶ ಸುತ್ತು ನೋಡು, ಕೋಶ ಓದಿ ನೋಡು ಅಂತ. ಜ್ಞಾನಾರ್ಜನೆಗಾಗಿ ಇರುವಂತಹ ಎರಡು ಮಾರ್ಗಗಳು ಯಾವಪ್ಪ ಅಂದ್ರೆ, ಒಂದು ದೇಶವನ್ನಾದರೂ ಸುತ್ತು ಹಾಕುವುದರ ಮೂಲಕವಾಗಿ ಜ್ಞಾನ ಸಂಪಾದನೆ ಮಾಡಬೇಕು, ಇಲ್ಲವೇ ಪಠ್ಯ ಪುಸ್ತಕವನ್ನ ಅಧ್ಯಯನ ಅಥವಾ ಪುಸ್ತಕಗಳನ್ನ ಅಧ್ಯಯನ ಮಾಡುವುದರ ಮೂಲಕವಾಗಿ ಆದರೂ ಕೂಡ ಜ್ಞಾನಾರ್ಜನೆಯನ್ನು ಅಥವಾ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು. ಇವು ಜ್ಞಾನಾರ್ಜನೆಗಾಗಿ ಇರುವಂತಹ ಎರಡು ಮಾರ್ಗಗಳು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತೇಳಿ. ಇವೆರಡು ಅಂಶಗಳಲ್ಲಿ ಜ್ಞಾನಾರ್ಜನೆಗಾಗಿ ಇರುವಂತಹ ಬಹಳ ಸೂಕ್ತವಾದಂತಹ ಅಂಶ ಅಂದ್ರೆ ದೇಶ ಸುತ್ತಿ ನೋಡು. ಕೋಶ ಓದಿದ್ರೆ ಅಷ್ಟು ಮನದಟ್ಟಾಗುವುದಿಲ್ಲ. ಏನು ಓದ್ಬೇಕಾಗಿರ್ತದ ಅದನ್ನೇ ಹೋಗಿ ನೋಡಿದ್ರೆ ಏನಾಗ್ತದಪ್ಪ ಅಂದ್ರೆ ಬಹಳ ಮನದಟ್ಟಾಗ್ತದೆ, ಶಾಶ್ವತವಾಗಿ ಮನದಾಳದಲ್ಲಿ ಹಚ್ಚೋದು, ಮರೆಯೋದೇ. ಹಾಗಾಗಿ ಪ್ರವಾಸ ಕಥನ ಬಹಳ ಪ್ರಸ್ತುತದಲ್ಲಿ, ವಿಶೇಷವಾಗಿ ಶಾಲಾ ಹಂತದಲ್ಲಿ ಶೈಕ್ಷಣಿಕ ಪ್ರವಾಸಗಳನ್ನು ಏರ್ಪಡಿಸ್ತಾರೆ ಮಕ್ಕಳಿಗಾಗಿ. ಉದ್ದೇಶ, ಅವರು ಹಿಸ್ಟೋರಿಕಲ್ ಪ್ಲೇಸ್ಗೆ ಹೋಗ್ತಾರೆ, ಐತಿಹಾಸಿಕ ಸ್ಥಳಗಳಿಗೆ ಭೇಟಿಯನ್ನು ಕೊಡ್ತಾರೆ. ಆ ಐತಿಹಾಸಿಕ ಸ್ಥಳಗಳನ್ನು ನೋಡುವುದರಿಂದಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮಹತ್ವದ ಅಂಶಗಳು ವಿದ್ಯಾರ್ಥಿಗಳಿಗೆ ಮನದಟ್ಟಾಗ್ತವೆ. ಸಾಂಸ್ಕೃತಿಕವಾಗಿ ಶ್ರೀಮಂತನಾಗಿರುವಂತಹ ವ್ಯಕ್ತಿ ಎಲ್ಲಿದ್ದರೂ ಕೂಡ ಸಾಂಸ್ಕೃತಿಕ ರಾಯಭಾರಿಯಂತೆ ನಡೆದುಕೊಂಡು ಹೋಗ್ತಾನೆ ಪ್ರವಾಸದಲ್ಲಿ. ಈ ಪ್ರವಾಸ ಜನರಿಗೆ ಅನುಭವಗಳನ್ನು ಹೆಚ್ಚಿಸುವಂತ ಕೆಲಸ ಮಾಡ್ತಾರೆ. ಪ್ರವಾಸದಿಂದ ಆಗ್ತಕ್ಕಂತಹ ಮಹತ್ವ, ಪ್ರವಾಸದಿಂದ ಏನು ಅನುಕೂಲ ಆಗ್ತದಪ್ಪ, ಪ್ರವಾಸ ಕಥನದ ಮಹತ್ವ ಏನು ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಪ್ರವಾಸ ಮಾಡೋದ್ರಿಂದಾಗಿ ಏನು ಅನುಕೂಲ ಆಗ್ತದೆ ಅಥವಾ ಪ್ರವಾಸದ ಮಹತ್ವವೇನು? ಪ್ರವಾಸವು ಜನರಿಗೆ ಅಥವಾ ಮಕ್ಕಳಿಗೆ ಅನುಭವಗಳನ್ನು ದಾರಿ ಇರ್ತದೆ, ಅನುಭವವನ್ನು ಹೆಚ್ಚಿಸ್ತದೆ. ಎರಡನೇದಾಗಿ ವೈವಿಧ್ಯಮಯ ಜೀವನದ ದರ್ಶನವಾಗ್ತದೆ. ನಾವು ನಮ್ಮ ಊರಲ್ಲಿದ್ದಾಗ ಹೇಗೆ ಜೀವನ ಸಾಗಿಸ್ತಾ ಇರ್ತೀವಿ, ಪ್ರವಾಸಕ್ಕೆ ಹೋದಾಗ ಅಲ್ಲಿ ಇರ್ತಕ್ಕಂಥ ಜನರ ಜೀವನ ಹೇಗೆ, ಬೇರೆ 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 ದೇಶದ ಜನರು ಅಲ್ಲೆಲ್ಲ ಬಂದಿರ್ತಾರೆ ಪ್ರವಾಸಕ್ಕೆ, ಅವರ ಜೀವನ ಹೇಗೆ, ಅವರು ಹೇಗೆ ಸಾಗಿಸ್ತಾ ಇದ್ದಾರ,
ಮತ್ತು ಆ ಊರಿನಲ್ಲಿ, ಆ ಗ್ರಾಮದಲ್ಲಿ ಅಥವಾ ನಾವು ಹೋದಂಥ ಪ್ರವಾಸದಲ್ಲಿ ವಾಸ ಮಾಡುವಂತಹ ಜನರು ಹೇಗೆ ಜೀವನವನ್ನು ಸಾಗಿಸ್ತಾರೆ. ಹೀಗೆ ವೈವಿಧ್ಯಮಯವಾಗಿರುವಂತಹ ಜೀವನದ ದರ್ಶನ ನಮಗಾಗ್ತದೆ. ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮಹತ್ವದ ಅಂಶಗಳ ಅರಿವು ನಮಗಾಗ್ತದೆ. ವಿದೇಶಗಳಲ್ಲಿ ಸಾಹಿತಿಗಳನ್ನ, ವಿವಿಧ ಕ್ಷೇತ್ರದ ಸಾಧಕರನ್ನ ಹೇಗೆ ಸ್ಮಾರಕವಾಗಿ, ಸ್ಮರಣೀಯವಾಗಿ ಉಳಿಸಿಕೊಂಡು ಬಂದಿದ್ದಾರೆ ಅನ್ನುವಂತಹ ಅರಿವು ನಮಗಾಗ್ತದೆ. ಪ್ರವಾಸಕ್ಕೆ ಹೋಗೋದ್ರಿಂದ ಇನ್ನೊಂದು ಏನಿಲ್ಲಪ್ಪ ಅಂದ್ರೆ ಅಲ್ಲಿ ಸ್ಮಾರಕಗಳನ್ನ ನೋಡ್ತೀವಿ ನಾವು ಪ್ರವಾಸಗಳಲ್ಲಿ. ಅಂದ್ರೆ ಸಾಧನೆ ಮಾಡಿದಂತಹ ಸಾಧಕರನ್ನ, ಸಾಹಿತಿಗಳನ್ನ ಹೇಗೆ ಸ್ಮಾರಕವಾಗಿ, ಸ್ಮರಣೀಯವಾಗಿ ಉಳಿಸಿಕೊಂಡು ಬಂದಿದ್ದಾರೆ ಅನ್ನುವಂತ ಅರಿವು ನಮಗಾಗ್ತದೆ. ಇಷ್ಟು ಪ್ರವಾಸ ಮಾಡುವುದರಿಂದಾಗಿ ನಮಗೆ ಆಗುವಂತಹ ಅನುಕೂಲಗಳು. ಇಷ್ಟು ಪ್ರವಾಸ ಕಥನದ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಸಂಕ್ಷಿಪ್ತವಾಗಿ ಲಂಡನ್ ನಗರ ಅನ್ನುವಂತಹ ಪ್ರವಾಸ ಒಂದು ಕಥನದ ಗದ್ಯವನ್ನು ಬರೆದಂತಹ ವಿಕ್ರು ಗೋಕಾಕ್ ಅವರ ಬಗ್ಗೆ ಸಂಕ್ಷಿಪ್ತವಾದಂತಹ ಪರಿಚಯವನ್ನ ನಾವು ನೋಡ್ತಾ ಹೋಗೋಣ. ಹಾಗೆ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಪಠ್ಯಪುಸ್ತಕದಲ್ಲಿ ವಿಕ್ರು ಗೋಕಾಕ್ ಕನ್ನಡಕವನ್ನು ಧರಿಸಿದಂತಹ ನಗುಮುಖದ ವ್ಯಕ್ತಿತ್ವವನ್ನು ಹೊಂದಿದಂಥ ಒಬ್ಬ ಗಣ್ಯ ಮನುಷ್ಯನನ್ನು ನೋಡ್ತಾ ಇದ್ದಾರೆ. ಕವಿ ಪರಿಚಯ ಬರೆಯುವಾಗ ಅವ್ರಿಗೇನಾದರೂ ಕಾವ್ಯನಾಮ ಇತ್ತಂದ್ರೆ ಕಾವ್ಯನಾಮದಿಂದಲೇ ಪ್ರಾರಂಭ ಮಾಡಬೇಕು, ವಾಕ್ಯ ರೂಪದಲ್ಲಿ ಬರೀಬೇಕು. ಓಕೆ, ಮೊದಲನೇ ಪ್ಯಾರ 3 ಪ್ಯಾರ ಮಾಡಬೇಕಂತ ಹೇಳಿದೆ ನಾನು. ವಿನಾಯಕ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಅವರು ಕ್ರಿಸ್ತಶಕ 1909 ಜನಿಸಿದರು. ಇವರು ಹಾವೇರಿ ಜಿಲ್ಲೆಯ ಸವಣೂರಿನವರು. ಇವರು ಪುಣೆಯ ಫರ್ಗ್ಯೂಸನ್ ಕಾಲೇಜು, ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಮೊದಲನೇ ಪ್ಯಾರ ಕಂಪ್ಲೀಟ್ ವಿದ್ಯಾರ್ಥಿಗಳು. ಎರಡನೇ ಪ್ಯಾರ ಮಾಡಬೇಕು. ಇವರು ಸಮುದ್ರಗೀತೆಗಳು, ಪಯಣ, ಉಗಮ, ಜೋಡು, ಸಮರಸಮಯ ಜೀವನ, ಭಾರತ ಸಿಂಧುರಶ್ಮಿ, ದ್ಯಾವಪೃಥ್ವಿ ಎಂಬ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಮೂರನೇ ಪ್ಯಾರ ಮಾಡಬೇಕು ವಿದ್ಯಾರ್ಥಿಗಳೇ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗೌರವ ಡಾಕ್ಟರೇಟ್ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪದ್ಮಶ್ರೀ ಪುರಸ್ಕಾರಗಳು ಸಂದಿವೆ ಅಂತ ಹೇಳಿದ್ರು. ಇಷ್ಟು ಕವಿ ಪರಿಚಯ. ಇನ್ನು ಹೆಚ್ಚಿನ ಮಾಹಿತಿ ಇದನ್ನು ಹೊರತುಪಡಿಸಿ ಕೂಡ ತಿಳ್ಕೋಬೇಕಿದೆ, ಬರೆಯುವಂಥ ಅವಶ್ಯಕತೆ ಇಲ್ಲ. ಇವರು ಬರೆದಂತಹ ದ್ಯಾವಪೃಥ್ವಿ ಎನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನ ಕೊಟ್ಟು ಇವರನ್ನು ಗೌರವಿಸಲಾಗ್ತದೆ. ಕೇಳಬಹುದು ಒಂದು ವಾಕ್ಯದಲ್ಲಿ, ವಿಕ್ರು ಗೋಕಾಕರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅಂತ ಕೇಳಿದ್ರೆ ದ್ಯಾವಪೃಥ್ವಿ ಅಂತ ಬರೀಬೇಕು. ಹಾಗೆ ವಿಕ್ರು ಗೋಕಾಕರ ಯಾವ ಕೃತಿಗಾಗಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅಂದ್ರೆ ಸಮಗ್ರ ಸಾಹಿತ್ಯ ಅಂತ ಹೇಳ್ಬೇಕು. ಒಟ್ಟಾರೆ ಅವರು ಸಾಹಿತ್ಯದಲ್ಲಿ ಮಾಡಿದಂತಹ ಕೆಲಸವನ್ನು ಮನಗಂಡು ಅವರಿಗೆ ಜ್ಞಾನಪೀಠ ಪುರಸ್ಕಾರ ದೊರಕಿತು. ಆಶಯ ಭಾವ ಏನಿದೆ? ವಿಕ್ರು ಗೋಕಾಕರು 1936ರಲ್ಲಿ ಲಂಡನ್ ನಗರಕ್ಕೆ ಪ್ರವಾಸ ಕೈಗೊಂಡಿದ್ದರು. ಇಂಗ್ಲೆಂಡ್ ದೇಶದ ಲಂಡನ್ ಮಹಾನಗರ. ಶ್ರೀಯುತರು 1936ರಲ್ಲಿ ಆಸೆ ಬರೀಬೇಕು ಇದರಲ್ಲಿ ಪೇರಲ್ಲಿ. ವಿಕ್ರು ಗೋಕಾಕರು 1936ರಲ್ಲಿ ಲಂಡನ್ ನಗರಕ್ಕೆ ಪ್ರವಾಸ ಕೈಗೊಂಡಿದ್ದಾಗ ಅಲ್ಲಿನ ಅನುಭವಗಳನ್ನ ತಮ್ಮ ಅದೇನು ಬೇಡ, ಇನ್ನೊಂದ್ಸಲ ನೋಡ್ರಿ ಹೇಗೆ ಬರೀಬೇಕಂತಾಳೆ. ವಿಕ್ರು ಗೋಕಾಕರು 1936ರಲ್ಲಿ ಲಂಡನ್ ನಗರಕ್ಕೆ ಪ್ರವಾಸ ಕೈಗೊಂಡಿದ್ದಾಗ ಲಂಡನ್ ನಗರದ ಸೌಂದರ್ಯ ಮತ್ತು ಅಲ್ಲಿಯ ಜೀವನ, ಪ್ರಾರ್ಥನಾ ಮಂದಿರ, ಮಹಾಪುರುಷರ ಸ್ಮಾರಕವಾದ ವೆಸ್ಟ್ ಮಿನಿಸ್ಟರ್ ಅಬೆಯ ವಿಷಯವನ್ನ ಈ ಲೇಖನದಲ್ಲಿ ಸುಂದರವಾಗಿ ಪರಿಚಯಿಸಿದ್ದಾರೆ ಅಂತ ಬರೀಬೇಕು. ಓಕೆ, ಇಷ್ಟು ಆಸೆ ನೋಡಿ. ಶ್ರೀಯುತರು 1936ರಾಗ ಇಂಗ್ಲೆಂಡ್ ದೇಶದ ಲಂಡನ್ ಮಹಾನಗರಕ್ಕೆ ಭೇಟಿ ಕೊಟ್ಟಿದ್ದರು. ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರ,
ವಿಶ್ವದ ಸುಂದರವಾದಂಥ ನಗರಗಳಲ್ಲಿ ಲಂಡನ್ ಮಹಾನಗರ ಕೂಡ ಒಂದು, ಗೊತ್ತಿದೆ ನಿಮಗೆಲ್ಲ. ಲಂಡನ್ ಬ್ರಿಡ್ಜ್. ಆ ಲಂಡನ್ ದೇಶದ ಅಥವಾ ಲಂಡನ್ ನಗರದ ಸೌಂದರ್ಯ ಹೇಗಿತ್ತು ಅದನ್ನು ವರ್ಣಿಸ್ತಾ ಹೋಗ್ತಾರೆ. ಅಲ್ಲಿ ವಾಸ ಮಾಡತಕ್ಕಂತಹ ಜನರ ಜೀವನ ಹೇಗಿತ್ತು ಅದನ್ನು ಹೇಳ್ತಾ ಹೋಗ್ತಾರೆ. ಅಲ್ಲೊಂದು ಪ್ರಾರ್ಥನಾ ಮಂದಿರ ಇತ್ತು. ಆ ಪ್ರಾರ್ಥನಾ ಮಂದಿರ ಮತ್ತು ಮಹಾಪುರುಷರ ಸ್ಮಾರಕವಾದಂತಹ ವೆಸ್ಟ್ ಮಿನಿಸ್ಟರ್ ಅಬೇ, ಅದರ ಮಹತ್ವವನ್ನ, ಹೀಗೆ ಇದೆಲ್ಲವನ್ನ ಏನ್ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಲಂಡನ್ ನಗರ ಅನ್ನುವಂಥ ಒಂದು ಗದ್ಯದಲ್ಲಿ ಬಹಳ ಸೊಗಸಾಗಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಪ್ರಸ್ತುತ ಈ ಲಂಡನ್ ನಗರ ಅನ್ನುವಂಥ ಒಂದು ಪಾಠವನ್ನ ವಿಕ್ರು ಗೋಕಾಕರು ಬರೆದಂತ ಸಮುದ್ರದಾಚೆಯಿಂದ ಅನ್ನುವಂಥ ಒಂದು ಪ್ರವಾಸ ಕಥನದ ಮೂಲಕವಾಗಿ ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಸಮುದ್ರದಾಚೆಯಿಂದ ಅನ್ನುವಂಥ ಒಂದು ಪ್ರವಾಸ ಕಥನದ ಮೂಲಕವಾಗಿ ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಪದಗಳ ಅರ್ಥವನ್ನು ಗಮನಿಸೋದಾದ್ರೆ, ಅಂಜು, ನೋಡ್ತಾ ಹೋಗ್ಬೇಕು ವಿದ್ಯಾರ್ಥಿಗಳ, ಅಂಜು, ಎದುರು ಅಥವಾ ಭಯಪಡು. ಪೆನ್ನಿ, ಇಂಗ್ಲೆಂಡ್ ದೇಶದ ಒಂದು ನಾಣ್ಯ. ಕುಟ, ಅನೇಕ ರಸ್ತೆಗಳು ಸೇರುವಂತ ಜಾಗ. ನಾವೇನ್ತೀವಿ ಸರ್ಕಲ್ ಅಂತೀವಲ್ಲ, ಹಾಗೆಲ್ಲ ಅನೇಕ ರಸ್ತೆಗಳು ಸೇರ್ತಕ್ಕಂಥ ಜಾಗಕ್ಕೆ ಕುಟ ಅಂತ ಕರೀತಾರೆ. ಟೈಪಿಸ್ಟ್, ಕನ್ನಡದಲ್ಲಿ ಬೆರಳೆಚ್ಚುಗಾರ ಅಂತ ಕರಿತೀವಿ. ಕರಕೂನ, ಕನ್ನಡದಲ್ಲಿ ಗುಮಾಸ್ತ ಅಂತ ಕರಿತೀವಿ. ಪಾಟಿ, ಹಲಗೆ. ವಿದ್ಯಾರ್ಥಿಗಳು ಮೊದಲು ನಾವೆಲ್ಲ ಕಡಿಮೆ ಈ 1ನೇ ಕ್ಲಾಸ್ 2ನೇ ಕ್ಲಾಸ್ ಇರುವಾಗ ಪಾಟಿಗಳನ್ನು ಬಳಕೆ ಮಾಡ್ತಿದ್ವಿ. ಏನದು ಒಂದು ಕಪ್ಪು ಹಲಗೆ. ಪಾಟಿ ಅಂದ್ರೆ ಹಲಗೆ. ಪೋಕ್ತ ಹೇಳ್ತಾರೆ ಸಾಮಾನ್ಯ, ಎಷ್ಟು ಪೋಕ್ತ ಮೇಂಟೈನ್ ಮಾಡ್ತಾನೆ ಲೇವ ಅಂತ ಹೇಳ್ತಾರೆ. ಪೋಕ್ತ ಅಂದ್ರೆ ಅಲಂಕಾರ ಮತ್ತೆ ಚೆನ್ನಾಗಿ ಉಡುಪು ಧರಿಸುವುದು ಅಂತ ಅರ್ಥ ಕೊಡ್ತದೆ. ಫೂಟು ಅಂದ್ರೆ ಅಡಿ ಅನ್ನುವಂತ ಅರ್ಥ ಕೊಡ್ತದೆ. ಕಟೆ ಅಂದ್ರೆ ಕೆತ್ತು ಅಂತ ಅರ್ಥ. ಕಲ್ಕಟ್ಟಿಲೆ ಮಗನ ಅಂತ ಇರ್ತಾನೆ, ಕೆತ್ತೋದು ಅಂತ ಅರ್ಥ. ಕಬ್ಬಿಗ ಪದದ ತಸ್ತಮ ರೂಪ ಕವಿ ಅಂತ ಹೇಳ್ತೀವಿ. ಕಬ್ಬಿಗ ತದ್ಭವ, ಇದರ ತಸ್ತಮ ರೂಪ ಕವಿ. ಕವಿ ಪದದ ತದ್ಭವ ರೂಪ ಕಬ್ಬಿಗ. ಚಣ್ಣ, ಚಡ್ಡಿ ಅಂತ ಹೇಳ್ತೀವಿ. ಟ್ರಾಮ್, ವಿದ್ಯುತ್ತಿನಿಂದ ಓಡಾಡ್ತಕ್ಕಂಥ ಸ್ಥಳೀಯ ಮಟ್ಟದ ರೈಲು, ಇದಕ್ಕೆ ಟ್ರಾಮ್ ಅಂತ ಕರಿತಾ ಇದ್ದೀವಿ. ಪುಚ್ಚ, ಗರಿ. ಮರ್ಜತ್ವವೇ, ಮನುಷ್ಯ ಸ್ವಭಾವವೇ. ಮೋರೆ, ಮುಖ. ವಸಾಹತು, ಅನ್ಯ ದೇಶೀಯ ಅಧಿಕಾರಕ್ಕೆ ಒಳಪಟ್ಟಂತ ಪ್ರದೇಶಕ್ಕೆ ವಸಾಹತು ಅಂತ ಕರಿತೀವಿ. ಅನ್ಯ ದೇಶೀಯರ ಅಧಿಕಾರಕ್ಕೆ ಒಳಪಟ್ಟಂತ ಪ್ರದೇಶಕ್ಕೆ ವಸಾಹತು ಅಂತ ಕರಿತೀವಿ. ವಿಲಾಯತಿ ಅಂದ್ರೆ ವಿದೇಶ ಅಂತ ಅರ್ಥ. ಸಿಂಪಿ, ದರ್ಜಿಯವರು. ಸೀಲಿಂಗ್, ಇಂಗ್ಲೆಂಡಿನ ಒಂದು ಬೆಳ್ಳಿಯ ನಾಣ್ಯ. ಸ್ಟೇಷನರಿ, ಲೇಖನ ಸಾಮಗ್ರಿಗಳು ಇತ್ಯಾದಿಗಳು ಸಿಗಿಸ್ತಕ್ಕಂಥ ಒಂದು ಅಂಗಡಿ ಸ್ಟೇಷನರಿ ಅಂತ ಕರಿತೀವಿ. ಪಠ್ಯದ ಟಿಪ್ಪಣಿ ಇದೆ, ಹಾಗೆ ಅವುಗಳನ್ನು ಕೂಡ ನೋಡ್ತಾ ಹೋಗಬೇಕು. ಗೋಲ್ಡ್ ಸ್ಮಿತ್ ಬಹಳ ಪ್ರಮುಖವಾಗಿರುವಂತಹ ಪಠ್ಯದ ಟಿಪ್ಪಣಿ ಈ ಒಂದು ಲಂಡನ್ ನಗರ ಒಂದು ಗದ್ಯದಲ್ಲಿ. ಕ್ರಿಸ್ತಶಕ 1728ರಲ್ಲಿ ಐರ್ಲೆಂಡಿನಲ್ಲಿ ಜನಿಸಿದಂತ ಒಬ್ಬ ಪ್ರಸಿದ್ಧ ಇಂಗ್ಲಿಷ್ ಲೇಖಕ. ಗ್ಲಾಡ್ಸ್ಟನ್ 1809ರಲ್ಲಿ ಲಿವರ್ಪೂಲ್ನಲ್ಲಿ ಜನಿಸಿದ 19ನೇ ಶತಮಾನದ ಪ್ರಸಿದ್ಧ ಬ್ರಿಟಿಷ್ ರಾಜತಂತ್ರಜ್ಞ, 4 ಬಾರಿ ಇಂಗ್ಲೆಂಡ್ ದೇಶದ ಪ್ರಧಾನಿಯಾಗಿರುವಂತಹ ಮನುಷ್ಯ. ಡಿಸ್ರೇಲಿ 1804ರಲ್ಲಿ ಲಂಡನ್ನಲ್ಲಿ ಜನಿಸಿದ ಈತ ಬ್ರಿಟಿಷ್ ರಾಜಕಾರಣಿ ಮತ್ತು ಲೇಖಕನಾಗಿದ್ದ. ಕಿಪ್ಲಿಂಗ್ 1865ರಲ್ಲಿ ಸ್ಟಾಫರ್ಡ್ ಶೈರ್ನಲ್ಲಿ ಜನಿಸಿರ್ತಕ್ಕಂಥ ಈತ ಇಂಗ್ಲೆಂಡಿನ ಪ್ರಸಿದ್ಧ ಲೇಖಕ ಕೂಡ ಆಗಿದ್ದ. ಜಾನ್ಸನ್ 1709ರಲ್ಲಿ ಸ್ಟಾಫರ್ಡ್ ಶೈರ್ನಲ್ಲಿ ಜನಿಸಿದಂಥ ಈತ ಇಂಗ್ಲೆಂಡ್ ದೇಶದ ಪ್ರಸಿದ್ಧ ಲೇಖಕ ಆಗಿದ್ದ. ಡ್ರೈಡನ್ 1631ರಲ್ಲಿ ಇಂಗ್ಲೆಂಡ್ನಲ್ಲಿ ಜನಿಸಿದಂತ ಈತ ಒಬ್ಬ ಪ್ರಸಿದ್ಧ ವಿಮರ್ಶಕ ಮತ್ತು ಭಾಷಾಂತರಕಾರನಾಗಿದ್ದ. ವುಡ್ಸ್ವರ್ತ್ ಕೇಳಿದ್ರೆ ನೀವೆಲ್ಲ,
ವರ್ಡ್ಸ್ವರ್ತ್ 18ನೇ ಶತಮಾನದ ಮಹೋನ್ನತ ಆಂಗ್ಲ ಕವಿ ಈತ. ಬ್ರಿಟನ್ನಿನ ರಾಷ್ಟ್ರಕವಿ ಅಂತೂ ಕೂಡ ಪ್ರಸಿದ್ಧಿಯನ್ನು ಹೊಂದಿದ್ದ. ನಮಗೆ ಹೇಗೆ ಕುವೆಂಪು ಗೋವಿಂದ ಪೈನೋ, ರಾಷ್ಟ್ರಕವಿ ಕುವೆಂಪು ಮತ್ತು ಗೋವಿಂದ ಪೈಯೋ, ಹಾಗೆ ಇಂಗ್ಲಿಷ್ ದೇಶ ಬ್ರಿಟನ್ಗೆ ರಾಷ್ಟ್ರಕವಿ ಯಾರಪ್ಪ ಅಂದ್ರೆ ವರ್ಡ್ಸ್ವರ್ತ್. ಅತ್ಯದ್ಭುತವಾಗಿರುವಂತಹ ಕಾದಂಬರಿಗಳನ್ನು ಬರೀತಾರೆ ವರ್ಡ್ಸ್ವರ್ತ್. ನ್ಯೂಟನ್ 1642ರಲ್ಲಿ ಲಂಡನ್ನಲ್ಲಿ ಜನಿಸಿರ್ತಕ್ಕಂಥ ಈತ ಬ್ರಿಟನ್ನಿನ ಈತನೊಬ್ಬ ಪ್ರಸಿದ್ಧ ಕವಿ, ಒಬ್ಬ ವಿಜ್ಞಾನಿವ ಕವಿಯಲ್ಲ, ಒಬ್ಬ ವಿಜ್ಞಾನಿ ನ್ಯೂಟನ್. ಈತ ಚಲನಾ ನಿಯಮವನ್ನ ಕಂಡು ಹಿಡಿಯುವುದರ ಜೊತೆಗೆ ಬೆಳಕು 7 ವರ್ಣಗಳಿಂದ ಕೂಡಿದೆ ಅನ್ನುವುದನ್ನ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಪ್ರಸ್ತುತಪಡಿಸ್ತಾನ. ಡಾರ್ವಿನ್, ವಿಕಾಸವಾದ ಸಿದ್ಧಾಂತ ಅಂತ ಡಾರ್ವಿನ್. 1809ರಲ್ಲಿ ಇಂಗ್ಲೆಂಡಿನಲ್ಲಿ ಜನಿಸಿದಂತಹ ಡಾರ್ವಿನ್ ಅನ್ನತಕ್ಕಂಥ ವಿಜ್ಞಾನಿ ವಿಕಾಸವಾದದ ಮೂಲ ಪುರುಷ ಆಗಿದ್ದ. ಡಾರ್ವಿನ್ ವಿಕಾಸವಾದ ಅಂತ ಬರ್ತದೆ. ಹರ್ಷೆಲ್ 1738ರಲ್ಲಿ ಜನಿಸಿದಂಥ ಈತ ಜರ್ಮನಿಯ ಖಗೋಳದ ವಿಜ್ಞಾನಿ. ಸೂರ್ಯ ನಕ್ಷತ್ರಗಳಿಗೆ ಇರತಕ್ಕಂಥ ದೂರವನ್ನ ಈತ ಕಂಡುಹಿಡಿತಾನೆ. ರಿಚರ್ಡ್ 1522ರಲ್ಲಿ ಜನಿಸಿದಂಥ ಈ ರಿಚರ್ಡ್ ಇಂಗ್ಲೆಂಡಿನ ನಾಟಕಕಾರ ಮತ್ತು ಸಂಗೀತ ವಿದ್ವಾಂಸ. ಇವನು ಕೂಡ ಒಬ್ಬ ಶ್ರೇಷ್ಠರಾಜನಾಗಿದ್ದ. ಇನ್ನು 3ನೇ ಎಡ್ವರ್ಡ್ 1327ರಲ್ಲಿ ಇಂಗ್ಲೆಂಡಿನ ಡ್ಯೂಕ್ ಆದನು. ಈತನ ಕಾಲದಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ದೀರ್ಘಕಾಲವಾದಂತಹ ಒಂದು ಯುದ್ಧ ಕೂಡ ಸಂಭವಿಸುತ್ತದೆ. ಇನ್ನು ರಾಣಿ ಎಲಿಜಬೆತ್ ಈಕೆ ಇಂಗ್ಲೆಂಡಿನ ರಾಣಿ ಆಗಿರ್ತಾಳ. 1600ರಲ್ಲಿ ಡಿಸೆಂಬರ್ 31ರಂದು ಇಂಡಿಯಾದಲ್ಲಿ ಈಸ್ಟ್ ಇಂಡಿಯಾ ಅಂತಕ್ಕಂಥ ಒಂದು ಹೊಸ ಕಂಪನಿಯನ್ನ ಹುಟ್ಟಾಕ್ತಾಳೆ ಈಕೆ. 1ನೇ ಜೇಮ್ಸ್ 1566-1625 ಗ್ರೇಟ್ ಬ್ರಿಟನ್ ಮತ್ತು ಐರ್ಲೆಂಡಿನ ದೊರೆಯಾಗಿರ್ತಾನೆ ಈತ. ಇವನ ಕಾಲದಲ್ಲಿ ಮತೀಯ ಮತ್ತು ರಾಜಕೀಯ ಸಮಸ್ಯೆಗಳು ಉತ್ಪನ್ನಗೊಳ್ತಾವ. ಇನ್ನ ಶೇಕ್ಸ್ಪಿಯರ್ 1564ರಲ್ಲಿ ಬ್ರಿಟನ್ನಲ್ಲಿ ಜನಿಸಿದಂತ ಈತ ಪ್ರಸಿದ್ಧ ನಾಟಕಕಾರ. ವಿಲಿಯಂ ಶೇಕ್ಸ್ಪಿಯರ್ ಗ್ರೇಟ್ ನಾಟಕಕಾರ ಇದ್ದ. ರೋಮಿಯೋ ಜೂಲಿಯಟ್ ನೋಡಿರುವ ಅಂದ್ರೆ ದುರಂತ ನಾಟಕಗಳನ್ನು ಈತ ಹೆಚ್ಚು ಬರಿತಾ ಹೋಗ್ತಾನೆ ಶೇಕ್ಸ್ಪಿಯರ್. ನೆಲ್ಸನ್ ಈತಗ ಓರ್ವ ಯೋಧ. ಈತನ ಹೆಸರು ರಾಸಿಯೋ ನೆಲ್ಸನ್. ಈತ ಕ್ರಿಸ್ತಕ 1805ರಲ್ಲಿ ವೆಲ್ಲಿಂಗ್ಟನ್ ಟ್ರಾಫಲ್ಗರ್ ಯುದ್ಧದಲ್ಲಿ ಹೋರಾಟವನ್ನು ಮಾಡಿ ಇಹಲೋಕವನ್ನು ತ್ಯಜಿಸ್ತಾನೆ. La